ಕುಮಾರ್ ಅಂತ ಕೂಗಿ ಕುಮಾರ ವಿಡಿಯೋ ಮಾಡಿದ್ದಾರೆ ನೀನ ಮಾತಾಡಿದ್ ಸರಿ ಬೇರೆ ಯಾರೋ ಇಲ್ಲ ಕುಮಾರಣ್ಣ ಕುಮಾರಣ್ಣ ಚೇರ್ ಹಾಕಿ ಇಬ್ಬರು ಮಕ್ಕಳನ್ನ ಬಸ್ಸಲ್ಲಿ ಆಗಿದೆ ಬಸ್ ಕಾಲ ಎಲ್ಲ ಆಪರೇಷನ್ ಮಾಡಿಸಿದೆ ಗೌರ್ಮೆಂಟ್ ಅದೇ ಎಲ್ಲ ಇದಾಯ್ತಲ್ಲ KRS ರೋಡಲ್ಲಿ ಐತಲ್ಲ ಸರ್ ಈಗ ವಸ್ತು ಅಲ್ಲಿ ಅವರ ನಿಮ್ಮ ಈ ಮನೆ ಓನರ್ ಪಾಂಡವಪುರದ ಫೋನ್ ನಂಬರ್ ಇದೆಯಾ? ಐತೆ ಸರ್. ಫೋನ್ ತಗೊಳ್ಳಿ. ಅದೇ ಇಲ್ಲಿಂದ ಅವ್ರು ಅಲ್ಲಂಗೆ ಹೋಗೋರು ಇಲ್ಲೇ ಮನೆ ಕಟ್ಟೋರು ಅವರು ಮೊದಲೆಲ್ಲ ಇಲ್ಲೇ ಇದ್ರು ಸರ್. ಅವ್ರ ತಾಯಿ ತೀರೋದ್ಮೇಲೆ ಎಲ್ಲ ಅಲ್ಲಿ ಹೋಗಿ ಸೇರ್ಕೊಂಡ್ರಿ ಸರ್. ಸತಿ ಫೋನ್ ನಂಬರ್ ಇದೆ ನಂಬರ್ ನಮಗೆ ಕೊಡಿಲ್ಲ. 53 93 25 53. ಸರಿ ಮಾಡಿ ಶುಗರ್ ಇದೆಯಾ? ಏನಿಲ್ಲ, ಇದೆಲ್ಲ ವಾಸ ಐತೆ. ಬೆಳ್ದು ಇರೋ ಇದು ನಟ್ಟು ಇದು ಎಲ್ಲ ಇದೈತೈತೆ. ನಾನು ಹೇಳ್ತೀನಿ ಡಾಕ್ಟರ್ ಹೋಗಿ ನೋಡ್ತೀಯ. ಬಸ್ಸು KSRTC ಬಸ್ ಅದಕ್ಕೆ ಇದಾಗ ಹೋಗಿದೆ. ಮಾಂಸ ಬೆನ್ನೆಲ್ಲ ಕೂದು ಮಾಂಸ ಇಲ್ಲ. ಹಿಂದ್ಗಡೆ ಬೆರಗು ಏಟಾಗಿದೆ. ಮಾಂಸ ತೆಗೆದು ಇಲ್ಲಿಗೆ ಹಾಕವ್ರೆ. ಈಗೆಲ್ಲ ಮತ್ತೆ ಜೀವನಕ್ಕೆ ಏನ್ ಮಾಡಿದ್ರಿ? ನಮ್ಮ ಅಪ್ಪಗೆ ಇರ್ಬೇಕು, ಇವ್ರಿಗೆ ಹೋಲ್ಸಿ. ಹಲೋ, ನಾನು ಕುಮಾರಣ್ಣ ಮಾತಾಡ್ತೀನಿ. ಅದು ಏನಿಲ್ಲ, ಅದು ಇಲ್ಲಿ ನಿಮ್ಮ ನಂಜನಗೂಡಲ್ಲಿ ಉಲ್ಲಳ್ಳಿಲಿ ನಿಮ್ದೊಂದು ಮನೆ ಇದೆಯಲ್ಲ, ಬಾಡಿಗೆ ಕೊಟ್ಟಿದ್ದೀರಿ. ಈಗ ನಾನು ಫೋನ್ ಮಾಡಿದ್ದ ಇದರಲ್ಲಿ ಗೊತ್ತಾಯ್ತು ವಿಷಯ ಟಿವಿಲಿ. ಈಗ ಒಂದು ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಒಂದು 2-3 ವರ್ಷಕ್ಕೆ ಲೀಸಿಗೆ ಕೊಡಿ. ಪಾಪ ಅವ್ರ ಅಲ್ಲಲ್ಲ, ಒಂದು 2 ವರ್ಷ ನೀವು ಮುಂದಕ್ಕೆ ಹಾಕೊಂಡ್ರೆ ನಿಮಗೆ ಲೀಸ್ ಎಷ್ಟು ಹೇಳ್ತಾ ಇದ್ದೀರಿ? ಹಲೋ, ಎಷ್ಟು ಹೇಳ್ತಾ ಇದ್ದೀರಿ ರೇಟು? ಇಲ್ಲಿ 20 ಲಕ್ಷ. ಸರಿ ಸರಿ, ಆಯಿತು, ನೋಡೋಣ. ಒಂದು ತಿಂಗಳು ಟೈಮ್ ಕೊಡಿ. ಸರಿ ಆಯಿತು. ಓಕೆ, ಸರಿ ಸರಿ ಸರಿ, ಓಕೆ ಓಕೆ ಓಕೆ, ಆಯ್ತಣ್ಣ. ಮನೆ ಮಾರ್ತಾರಂತೆ. ಬೇರೆ ಕಡೆ ಇದು ಹುಟ್ಟೂರು ಇದೆ, ಇಲ್ಲೇ ಇರಬೇಕು. ಇಲ್ಲಿ ಯಾರಾದ್ರು ನನಗೆ ನೋಡ ಟ್ರೈ ಮಾಡ್ತೀವಿ. ನಮಗೆ ಸರ್ಕಾರದಲ್ಲಿ ಮನೆ ಕೊಡೋ ಸೈಟು ಕೊಡೋಕ್ಕಾಗಲ್ಲ, ಮನೆನೂ ಕೊಡೋಕ್ಕಾಗಲ್ಲ. ಈ ಸರ್ಕಾರದಲ್ಲಿ ದುಡ್ಡಿಲ್ಲ. ನಾನೆಲ್ಲ ಚೆಕ್ ಮಾಡಾಯ್ತು. ಇನ್ನೂ 1 ವರ್ಷ 2 ವರ್ಷದವರೆಗೆ ಸೈಟ್ ಅಲಾಟ್ಮೆಂಟು ಕೊಡಲ್ಲ, ಮನೆನೂ ಕೊಡಲ್ಲ, ದುಡ್ಡಿಲ್ವಂತೆ. ಆ ದೃಷ್ಟಿಯಿಂದ ನಾನು ಏನು ಯೋಚನೆ ಮಾಡೋದು, ನಾವು ಯಾರಾದ್ರೂ ಲೀಸಿಗೆ ಮನೆ ಕೊಡ್ತೀವಿ, ಹುಡುಕಿ ನೀವು ಬೇಕಾದ್ರೆ ಅವರಿಗೆ ನಾವು ದುಡ್ಡು ಕೊಟ್ಟರೆ ಒಂದು 5 ವರ್ಷಕ್ಕೆ ಅಂತ ಲೀಸಿಗೆ ತಗೊಳ್ಳಿ, ಇಲ್ಲ 3 ವರ್ಷಕ್ಕೆ ತಗೊಳ್ಳಿ. ಮುಂದೆ 2 ವರ್ಷಕ್ಕೆ ಎಲೆಕ್ಷನ್ ಬರುತ್ತೆ. ಬಂದ ಮೇಲೆ ಆಮೇಲೆ ಏನಾದರೂ ಸರ್ಕಾರದಲ್ಲಿ ಮಾಡ್ಬೋದು.
ಈ ಸರ್ಕಾರದಲ್ಲಿ ಡಿ ಸಿಗೆ ಎಲ್ಲರಿಗೂ ಈಗಾಗಲೇ ಮಾತಾಡ್ಕೊಂಡೇ ಬಂದೆ, ಸೈಟು ಇಲ್ಲ, ಮನೆನೂ ಕೊಡೋಕ್ಕಾಗಲ್ಲ, ಇನ್ನೂ 1 ವರ್ಷ ಏನು ಮನೆ ಕೊಡಲ್ಲ ಅಂತ. ಇದು ಪರಿಸ್ಥಿತಿ. ಆ ದೃಷ್ಟಿಯಿಂದ ಯಾರಾದರೂ ಲೀಸ್ಗೆ ಮನೆ ಕೊಡೋದಾದರೆ, ಇಲ್ಲ ಊರೊಳಗೆ ಏನಾದರೂ ಬೇಕಾದ್ರೆ ಹುಡುಕಿ ಏನಾದರೂ ಒಂದು ಇದರಲ್ಲಿ ಕೊಟ್ಟರೆ ದುಡ್ಡು ನಾನು ಕೊಡ್ತೀನಿ. 2 ವರ್ಷಕ್ಕೋ 3 ವರ್ಷಕ್ಕೆ ಕೊಡಲಿ ಸರ್. ಪ್ರತಿ ತಿಂಗಳು ಕೊಡೋದಕ್ಕಿಂತ, ಬಾಡಿಗೆ ಕೊಡೋದಕ್ಕಿಂತ ಯಾರಾದರೂ ಲೀಸಿಗೆ ಕೊಟ್ಬಿಟ್ರೆ ಆ ಲೀಸ್ ಅಮೌಂಟ್ ಏನು ಹೇಳ್ತಾರೆ ಕೊಡ್ತೀನಿ ಸರ್. ಆಯಿತಾ? ಅವರೊಂದು 3 ವರ್ಷ ಇರಲಿ. ಆಮೇಲೆ ಮನೆ ಸರ್ಕಾರ 200% ಬರುತ್ತೆ, ಮಾಡಿಸ್ಕೊಡೋದು. ಈ ಸರ್ಕಾರದಲ್ಲಿ ಒಂದು ಮನೆ ಕೊಡೋ ಪರಿಸ್ಥಿತಿ ಇಲ್ಲ. ನಾನೆಲ್ಲ ಚೆಕ್ ಮಾಡ್ಕೊಂಡಾಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಇಲ್ಲೇ ಇರಬೇಕು. ಇದು ಯಾರೋ ಪರಿಸ್ಥಿತಿ. ಯಾಕೆಂದರೆ ಪಾಪ ನನಗೆ ಬೇಜಾರಾಗಿದ್ದು, ಅವನು ಯಾರೋ ಪಾಪ ಹುಡುಗ ಒಂದು ವಿಡಿಯೋ ಮಾಡಿ ಈ ಥರ ಕುಮಾರಣ್ಣವ್ರಿಗೆ ಈ ವಿಡಿಯೋ ನೋಡಿದ್ರೆ ಗಮನಕ್ಕೆ ತನ್ನಿ ಅಂತೇಳಿ, ಅದು ನಮ್ಮ ಸತೀಶ್ ನನಗೆ ಮೊನ್ನೆ ಹೋದ ವಾರ ತೋರಿಸ್ದೆ. ಅದರ ಮೇಲೆ ಆಗ್ತೀನಿ ನಮ್ಮ ಶಿವ ಸುಮಾರು ಜನ ಅಂದ್ರಂತೆ ಸರ್, ನಿಮಗೆ ಶೇರ್ ಮಾಡಿದ್ರೆ ಅವ್ರು ಬಂದು ಖಂಡಿತ ಮಾಡ್ತಾರೆ, ಅವ್ರಿಗೆ ಮಾಡಿ ಅಂತ ಅವ್ರ ಜೊತೆಲಿ ಅಂದ್ರಂತೆ. ಅದಕ್ಕೆ ನಿಮ್ಮ ಹೆಸರು ಹೇಳಿ ಅವ್ರು ಮಾಡಿದ್ರು ಸರ್. ಇಮ್ಮಿಡಿಯೇಟಾಗಿ ಹರೀಶ್ಗೂ ಹೇಳಿದ್ದೀನಿ, ಮನೆ ಊಟಕ್ಕೂ ಹೇಳಿದ್ದೀನಿ, ಇಮ್ಮಿಡಿಯೇಟಾಗಿ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಇಲ್ಲೇ ಊರೊಳಗೆ ಸಿಕ್ಕಿದ್ರೆ ನೋಡಿ ಒಂದು ಭಾಗ. ಇನ್ನು ಮಕ್ಕಳಿಗೆಲ್ಲ ಏನು ಮಾಡಿದ್ದೆ? ಎಷ್ಟು ಸಂಪಾದನೆ ಮಾಡ್ತೀಯ? ಬೆಳಗ್ಗೆ ನಾಯಿ ಕಡಿಸ್ಕೊಂಡು ಡೈಲಿ ಆಕ್ಸಿಜನ್ ಹಾಕ್ಸ್ಬೇಕು. ಇವನು ಬರೀ ಈಗ ನೀವು ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಕುಣ್ಕೊಂಡು ಹೋಗಾಗ ನಾಯಿ ಕಡ್ದ್ಬಿಟ್ಟು ಈಗ ಆಸ್ಪತ್ರೆ ಇಂಜೆಕ್ಷನ್ ಕೊಡಿಸಿದಾರ? ಈಗ ಹಾಕ್ಸ್ಕೊಬರ್ತಾರೆ. ಎಲ್ಲೆಲ್ಲಿ ಗಾಯ ಆಯ್ತು? ಹುಷಾರಿಕೆಯಲ್ಲಿ ಇರಬಾರ್ದಪ್ಪ. ನಾಯಿಗಳು ಕಚ್ಚೋದು ಇದೆಲ್ಲ ಈಗ ಕರ್ಕೊಂಡು ಹೋಗಿದ್ರ? ಈಗ ಕರ್ಕೊಂಡು ಅದು ಬೇಡ, ನಾನು ಹೇಳಿಬಿಟ್ಟು ಮಾಡಿಸೋಣಂತೆ. ಅದಕ್ಕೆ ಏನಾದ್ರು ಕವರ್ ಮಾಡಿಸ್ಬೋದಾ ಹಿಂಗೆ ಕೇಳೋಣ. ನಿನಗೆ ಇದ್ರ ಕಾಲೇ ಹಾಕ್ಬಿಡ್ತಾರೆ ಬಹುಶಃ ಆ ಪಾದ. ವಿಡಿಯೋ ಮಾಡಿ ನೀವು ಕಲಿತೆ ಅಂದ್ಬಿಟ್ಟು ಬಂದು ಎಲ್ಲ ವಿಡಿಯೋ ಮಾಡಿಸ್ಬಿಟ್ಟು ನಿಮ್ಮ ಕೈ ಮುಗಿತು ನನ್ನ ಮಕ್ಕಳು. ಆಯ್ತಮ್ಮ, ಆಯ್ತು. ಅದು ಅವನು ಸ್ವಲ್ಪ ಕಾಲು ಒಂದು ಸತಿ ಸದ್ಯಕ್ಕೆ ಸರ್ 25 ಕೊಟ್ಟಿರೋಂಗೆ ಸರ್ ಫ್ರೆಶ್. ಆಮೇಲೆ ಮನೆಯದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ನೀನು ಹೋದ್ರೆ ಕಷ್ಟ. ಈ ಮನೆ ಖಾಲಿ ಮಾಡ್ತೀನಿ. ಇದು ನೀನು ಇಂಜೆಕ್ಷನ್ನು ಸದ್ಯಕ್ಕೆಲ್ಲ ಕೊಡಬೇಕು ಅಂದ್ರಲ್ಲ, ದಿವಸ ಬರ್ತಿದೆ ಅಂತ ಇದು ಯೂಸ್ ಮಾಡ್ಕೊಳ್ಳಿ. ಮನೆದು ಅವೆಲ್ಲ ಕೂತ್ಕೊಂಡು ವ್ಯವಸ್ಥೆ ಮಾಡಿಸ್ಕೊಡಿ. ಧೈರ್ಯವಾಗಿ ಎದುರು ಬಿಡ. ಬೇಡ 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 ಸರಿ ಮಾಡಿಸ್ತೇನೆ ಮನೆ ಬೇಡ 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 ಬೇಡ